ಹಾಯ್ ಫ್ರೆಂಡ್ಸ್, ಇವತ್ತು ಸ್ನ್ಯಾಕ್ಸಿಗೆ ಈ ಪೊಟೆಟೊ ಬೈಟ್ಸ್, ಚಿಲ್ಲಿ ಗಾರ್ಲಿಕ್ ಪೊಟೆಟೊ ಬೈಟ್ಸ್ ಮಾಡೋಣ ಅಂತ ಎಲ್ಲ ಹಾಕಿದ್ದೀನಿ. ಒಂದು ರೌಂಡ್ ತೆಗೆದಿದ್ದೀನಿ ಹಾಕಿಬಿಟ್ಟು. ಹೇಗಿದೆಯಪ್ಪ ಅದು? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಈ ಥರ ಮಕ್ಕಳಿಗೆ ಸಾಯಂಕಾಲ ಈವ್ನಿಂಗು ಸ್ನ್ಯಾಕ್ಸ್ ಥರ ಕೊಡ್ತೀನಿ ಫ್ರೆಂಡ್ಸ್. ಅಪರೂಪ ಈ ಥರ ಮಾಡ್ತೀನಿ, ಈ ಥರ ಮಾಡಿಕೊಡ್ತೀನಿ. ಡೈಲಿ ಇರಲ್ಲ, ಮಂತ್ಲಿ ಒನ್ಸ್. ಮೊನ್ನೆ ರಿಲಯನ್ಸಿಗೆ ಹೋಗಿದ್ವಿ, ಸೊ ಅಲ್ಲಿಂದ ತಂದಿದ್ದಿರು. ಇದು ಒಂಥರ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ, ಈಗ ಸಡನ್ನಾಗಿ ಮಾಡಬೇಕಲ್ವ ಫ್ರೆಂಡ್ಸ್, ಆ ಟೈಮಲ್ಲಿ ಈ ಥರ ಪ್ಯಾಕೆಟ್ ತೊಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇರುತ್ತೆ. ತುಂಬಾ ಬೇಯಿಸಬಾರ್ದು, ಅದನ್ನು ತುಂಬ ಗೋಲ್ಡ್ ಮಾಡಿ, ಇದು ಗೋಲ್ಡನ್ ಕಲರ್ ಮಾಡಿ, ಆದರೆ ಕತ್ತಿಸ್ಬೇಡಿ ನೋಡಿ. ಸಾಕು, ಇಷ್ಟು ಸಾಕೀಗ. ನೋಡಿ ಈ ಥರ ಇರುತ್ತೆ ನೋಡಿ. ಇನ್ನೊಂದಕ್ಕೆ ಹಾಕಿದ್ದೀನಿ, ಈ ಥರ ಆಗಿದೆ. ಹೇಗಾಗಿದೆ? ಚೆನ್ನಾಗಿದೆಯಾ? ಇಷ್ಟು ತಿಂದು ಖಾಲಿನೇ ಮಾಡಿಬಿಟ್ರ? ಓಕೆ ಫ್ರೆಂಡ್ಸ್, ಮನೆಗೆ ಗೆಸ್ಟ್ ಬಂದಾಗ ಏನು ಬೇರೆ ತಿಂಡಿ ಮಾಡಬೇಕಂತ ಇಲ್ಲ, ಈ ಥರ ಮಾಡ್ಬೋದು. ಹೇಗಿತ್ತಪ್ಪ? ಚೆನ್ನಾಗಿತ್ತಾ? ದಿನ ಕೊಟ್ಟರು ತಿಂತೀರಾ ಅಲ್ವಾ? ಹ್ಯಾಪಿ ಡ್ಯಾನ್ಸಾ? ಮಾಡಿ ತೋರಿಸು ಒಂದ್ಸಲ. ಹೌದಾ? ಮಂತ್ಲಿ ಒಂದು ಸಾಕಾ? ನೋಡಿ ಹ್ಯಾಪಿ ಡ್ಯಾನ್ಸ್ ಅಂತೆ. ತಿಂದ್ಬಿಟ್ಟು ಹ್ಯಾಪಿ ಡ್ಯಾನ್ಸ್ ನೋಡಿ. ಕ್ರಿಸ್ಪಿ ಆಗಿರುತ್ತೆ. ಒಳಗಡೆ ಪೊಟೆಟೊ ಇರುತ್ತೆ. ಅದು ನಿನಗೇನೆ, ಅದು ಕಟ್ ಮಾಡ್ತಾ ಇದೆಯಾ? ಹೌದು, ಚಿಲ್ಲಿ ಇರುತ್ತೆ, ಪೊಟೆಟೊ ಇರುತ್ತೆ. ಹಾಂ, ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. Thanks for watching. Bye. Like, share and subscribe.